Hello, my dear students. Welcome to your English class. In your last class, I explained about the lesson Sir C.V. Raman, and we discussed C.V. Raman wanted to go to the United Kingdom for his higher studies in science. Due to his poor health, he did not go to United Kingdom for his higher studies. Raman's relatives advised him to take history and economic subjects, and he took the competitive examination and he got first place, and also he appointed as Deputy Accountant General in Calcutta. And one day he was returning from his office and he saw a banner outside a building on which was printed the Indian Association of Scientists, and he got off from moving train and he went to meet the scientists who had gathered in that building, because for the sake of science, he was appointed as Deputy Accountant General, but ಆದರೂ ಕೂಡ ಅವರು ಆ ಸೈಂಟಿಸ್ಟ್ಗಳ ಒಂದು ಅಸೋಸಿಯೇಷನ್ ಅನ್ನೋ ಒಂದು ಬ್ಯಾನರನ್ನು ನೋಡಿದ ತಕ್ಷಣ ಅವರಿಗೆ ಟಾಲ್ರೇಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವರೇನು ಮಾಡಿದರು, ಅಲ್ಲಿಗೆ ಆ ಬ್ಯಾನರನ್ನು ನೋಡಿದಂಥ ಪ್ಲೇಸಿಗೆ ಟ್ರೈನಿಂದ ತಕ್ಷಣ ಮೂವಿಂಗ್ ಆಗ್ತಿದ್ದಂಥ ಟ್ರೈನನ್ನು ಇಳಿದ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ದೆನ್ ಟುಡೇ ಐ ಹೋಪ್ ದಿಸ್ ಮಚ್ ಯು ಅಂಡರ್ಸ್ಟುಡ್ ವೆಲ್, ಬಿಕಾಸ್ ಯಾಕೆಂದರೆ ಯಾರು ಕೂಡ ಇಲ್ಲಿವರೆಗೂ ಡೌಟ್ಸ್ ಇದೆ ಅಥವಾ ಈ ಥರ ಕನ್ಫ್ಯೂಷನ್ಸ್ ಇದೆ ಅಂತ ಯಾರು ಟೆಕ್ಸ್ಟ್ ಕೂಡ ಮಾಡಿಲ್ಲ ಅಥವಾ ಯಾವ ಫೋನು ಕೂಡ ಮಾಡಿಲ್ಲ. ನಾನೇನು ಅಂದ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಐ ಕಂಟಿನ್ಯೂ ದ ಲೆಸನ್ ಫ್ರಮ್ 5th ಪ್ಯಾರಾಗ್ರಾಫ್. 4th ಪ್ಯಾರಾಗ್ರಾಫ್ವರೆಗೂ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊತೀನಿ. ಸೊ in 1911, Raman was appointed Special Accountant General for Post and Telegraphs in Calcutta. But when he was offered the post of professor at Calcutta University, he jumped at that offer and accepted the post gladly. After this incident, some days after, ಈ ಒಂದು ಇನ್ಸಿಡೆಂಟ್ ಆದಮೇಲೆ he was working as a deputy accountant general, and after in 1911 Raman was appointed special accountant general for post and telegraphs in Calcutta. ಮತ್ತೆ ಅವರನ್ನು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಅನ್ನೋ ಒಂದು ಡಿಪಾರ್ಟ್ಮೆಂಟಲ್ಲಿ ಅವರನ್ನು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂತ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ದಿಸ್ ಈಸ್ ಪ್ರಮೋಷನ್. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ಲಿಂದ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಅವರನ್ನು ಪ್ರಮೋಟ್ ಮಾಡ್ತಾರೆ ಇನ್ ದ ಟೆಲಿಗ್ರಾಫ್ಸ್ ಫೀಲ್ಡಲ್ಲಿ. ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ University, he jumped at that offer and accepted the post gladly. ಆದರೆ when he was offered the post of professor at Calcutta University, ಕಲ್ಕತ್ತಾ ಯೂನಿವರ್ಸಿಟಿಯ ಪ್ರೊಫೆಸರ್ ಪೋಸ್ಟಿಗೂ ಕೂಡ ಅವರನ್ನು ಆಫರ್ ಮಾಡ್ತಾರೆ. ದೆನ್ ಈ ಜಂಪ್ಡ್ ಅಟ್ ದಟ್ ಆಫರ್. ತಕ್ಷಣ ಅವರು ಈ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟಿಂದ ಪ್ರೊಫೆಸರ್ ಪೋಸ್ಟಿಗೆ ಜಂಪ್ ಆಗ್ತಾರೆ. ಆ್ಯಂಡ್ ಈ ಅಕ್ಸೆಪ್ಟೆಡ್ ದಟ್ ಪೋಸ್ಟ್ ಗ್ಲಾಡ್ಲಿ. ಬಿಕಾಸ್ ಫಾರ್ ದ ಸೇಕ್ ಆಫ್ ಸೈನ್ಸ್. he wanted to become scientist and he wanted to ರಿಸರ್ಚ್ ಮೋರ್ ಇನ್ ಸೈನ್ಸ್. ಸೈನ್ಸಿನ ಬಗ್ಗೆ ಎಷ್ಟು ರಿಸರ್ಚನ್ನು ಮಾಡೋಕ್ಕೆ ಅವರು ಇಷ್ಟಪಡ್ತಾಯಿದ್ರು. ಸೊ ಅವರು ಈ ಒಂದು ಆಫರ್ ದೊರೆತ ತಕ್ಷಣ ಏನು ಮಾಡಿದರು, ಅವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ಲಿಂದ ಪ್ರೊಫೆಸರ್ ಪೋಸ್ಟಿಗೆ ತುಂಬ ಹ್ಯಾಪಿಯಾಗಿ ಜಂಪ್ ಆಗ್ತಾರೆ.
and after working at Calcutta University for 15 years, he became the director of the Indian Institute of Science in Bengaluru. Okay, here after he worked as the professor at Calcutta University for 15 years, 15 ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗ್ತಾರೆ. ಆಫ್ಟರ್ ಈ ಬಿಕಮ್ ದ ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ಓಕೆ, ಬೆಂಗಳೂರಿನಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅವರು ಡೈರೆಕ್ಟರ್ ಆಗ್ತಾರೆ, ನಿರ್ದೇಶಕರಾಗ್ತಾರೆ. Then the Raman Research Institute was started in 1948. Okay, after 1948 ಅಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡ್ತಾರೆ. ರಾಮನ್ ರಿಸೈನ್ಡ್ ದ post at the Indian Institute of Science and become the director for the research institute. ಓಕೆ, ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಒಂದು ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ ನಂತರ ಆ ಒಂದು ಪೋಸ್ಟಿಗೂ ಕೂಡ ರಿಸೈನ್ ಮಾಡಿಬಿಟ್ಟು ನೆಕ್ಸ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಬಿಕಮ್ ದ ಡೈರೆಕ್ಟರ್ ಆಫ್ ದ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ರಿಸರ್ಚ್ ಇನ್ಸ್ಟಿಟ್ಯೂಟಿನ ಡೈರೆಕ್ಟರ್ ಆಗ್ತಾರೆ. ಆ್ಯಂಡ್ ಹಿಯರ್ ಈ ಕಂಡಕ್ಟೆಡ್ ಈಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಈಸ್ ಡೆತ್. ಓಕೆ, ನೆಕ್ಸ್ಟು ಅವ್ರದ್ದೇ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಿ ಅಲ್ಲಿ ಅವರು ರಿಸರ್ಚನ್ನು ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅಂಟಿಲ್ ಈಸ್ ಡೆತ್ ಅಂದರೆ ಕೊನೆವರೆಗೂ, ಅವರ ಡೆತ್ತಿನವರೆಗೂ ಕೂಡ ಈ ಒಂದು ರಾಮನ್ ಇನ್ಸ್ಟಿಟ್ಯೂಟಲ್ಲಿ ಅವರು ಏನು ಮಾಡ್ತಾರೆ, ರಿಸರ್ಚ್ಗಳನ್ನು ಮಾಡ್ತಾರೆ. ಓಕೆ, ಅಟ್ ಫಸ್ಟ್ ಐ ಟೋಲ್ಡ್ ಯು. ಓಕೆ, ಅವರ ಒಂದು ಕೆಲಸವನ್ನು ನೋಡಿಬಿಟ್ಟು ಅವರಿಗೆ 25 ಎಕರೆಯಷ್ಟು ಏನನ್ನು ಲ್ಯಾಂಡನ್ನು ಗೌರ್ನಮೆಂಟ್ ಅವರಿಗೆ ಗಿಫ್ಟ್ ಮಾಡ್ತಾರಲ್ವ, ಆ ಒಂದು ಲ್ಯಾಂಡಲ್ಲಿ ಅವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಶುರು ಮಾಡ್ತಾರೆ. ಆಮೇಲೆ ಅವರು ಇದ್ದಂಥ ಎಲ್ಲ ಪೋಸ್ಟ್ಗಳಿಗೂ ರಿಸೈನ್ ಮಾಡಿ ತಮ್ಮದೇ ಆದ ರಿಸರ್ಚ್ ಇನ್ಸ್ಟಿಟ್ಯೂಟು ರಾಮನ್ ಇನ್ಸ್ಟಿಟ್ಯೂಟಲ್ಲಿ ರಿಸರ್ಚ್ಗಳನ್ನು ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟು, ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಥ್ರೂಔಟ್ ಈಸ್ ಲೈಫ್ he was intensely attached to science. For the sake of science, he gave up the highly paid post of Special Accountant General and accepted a professorship at Calcutta University. Okay, Raman was a great scientist. ಅವರು ತುಂಬಾ ಗ್ರೇಟ್ ಸೈಂಟಿಸ್ಟ್ ಆಗಿದ್ದರಿಂದ ಥ್ರೂಔಟ್ ಈಸ್ ಲೈಫ್, ಓಕೆ, ಅವರ ಇಡೀ ಲೈಫು ಈ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಓಕೆ, ಸೈನ್ಸಿನ ಬಗ್ಗೆ ತುಂಬಾ ಇಂಟ್ರೆಸ್ಟನ್ನು ಹೊಂದಿದ್ರು. ಫಾರ್ ದ ಸೇಕ್ ಆಫ್ ಸೈನ್ಸ್, ಓಕೆ, ಅವರಿಗಿದ್ದಂಥ ಸೈನ್ಸಿನ ಮೇಲಿನ ಒಂದು ಪ್ರೀತಿಯಿಂದ, ಇಂಟ್ರೆಸ್ಟಿಂದ ಹಿ ಗೇವ್ ಅಪ್ ದ ಪೋಸ್ಟ್ ಆಫ್ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಓಕೆ, ಆ ಒಂದು ಕಾಲದಲ್ಲಿ ರಾಮನ್ ವರ್ಕ್ ಮಾಡ್ತಾ ಇದ್ದಂಥ ಪೋಸ್ಟ್ ಏನಾಗಿತ್ತಂತೆ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟು. ದಟ್ ವಾಸ್ ಹೈಲಿ ಪೇಯ್ಡ್ ಪೋಸ್ಟ್. ಓಕೆ, ಈಗಿನ ಕಾಲದಲ್ಲಿ ನಾವು IAS, ಓಕೆ, ಮತ್ತು IPS ಆಫೀಸರ್ಗಳಿಗೆ ಏನಂತ ಹೇಳ್ತೀವಿ, ಹೈಲಿ ಪೇಯ್ಡ್ ಪೋಸ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟ್ ಈಸ್ ಈಕ್ವಲ್ ಟು ದೀಸ್ ಪೋಸ್ಟ್. ಅಂದರೆ ಅಂದಿನ ಕಾಲದಲ್ಲಿ ರಾಮನ್ ಅವರು ವರ್ಕ್ ಮಾಡ್ತಾ ಇದ್ದಂಥ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟು ಈಗಿನ IAS, IPS, KAS ಪೋಸ್ಟ್ಗೆ ಈಕ್ವಲ್ ಆಗಿತ್ತು. ಸೊ ಫಾರ್ ದ ಸೇಕ್ ಆಫ್ ಸೈನ್ಸ್ ಅಂದರೆ ಸೈನ್ಸಿನ ಮೇಲೆ ಇದ್ದಂಥ ಅಪಾರವಾದ ಪ್ರೀತಿಯಿಂದ ಅವರು ಏನು ಮಾಡಿದರು, ಸ್ಪೆಷಲ್ ಅಕೌಂಟೆಂಟ್ ಜನರಲನ್ನು ಏನು ಮಾಡಿದರು, ಅಕ್ಸೆಪ್ಟ್ ಮಾಡಲಿಲ್ಲ. ಓಕೆ, ಅದನ್ನು ರಿಜೆಕ್ಟ್ ಮಾಡಿ ಅವರು ಏನಾಗ್ತಾರೆ, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾರೆ, ಜಂಪ್ ಆಗ್ತಾರೆ. ನೆಕ್ಸ್ಟ್, ಈ ವುಡ್ ಫರ್ಗೆಟ್ ಆಲ್ ಅಬೌಟ್ ಫುಡ್ and rest while he was at work, and his wife had often to tell him that his breakfast or coffee was getting cold. Okay, he would forget all about food and rest. Okay, ಅವರು ಎಷ್ಟು ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ರು ಅಂದರೆ ಈ ಫರ್ಗೆಟ್ ಆಲ್ ಅಬೌಟ್ ಈಸ್ ಫುಡ್ ಆ್ಯಂಡ್ ರೆಸ್ಟ್ ಅಂದರೆ ಅವರು ಊಟ, ಅವರ ನಿದ್ದೆ, ಅವರ ವಿಶ್ರಾಂತಿ ಎಲ್ಲದನ್ನು ಕೂಡ ಅವರು ಏನು ಮಾಡ್ತಾಯಿದ್ರು, ಮರ್ತು ಬಿಡ್ತಾ ಇದ್ರಂತೆ. ವೈಲ್ ಈ ವಾಸ್ ವರ್ಕ್ ಅಂದರೆ ಕೆಲಸ ಮಾಡಬೇಕಾದ್ರೆ ಅಷ್ಟು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಆಫನ್, ಓಕೆ, ಸಮ್ಟೈಮ್ಸ್ ಕೆಲವೊಂದು ಸರಿ ಅವರು ಹೆಂಡ್ತಿನೇ ಅವರ ಊಟ, ಅವರ ತಿಂಡಿಯನ್ನು ಏನು ಮಾಡ್ತಾಯಿದ್ರಂತೆ, ನೆನಪಿಸ್ತಾ ಇದ್ರಂತೆ. ಓಕೆ, ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಅವರು
ಮನೆಯಲ್ಲೂ ಕೂಡ ರಿಸರ್ಚನ್ನು ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಅವ್ರ ಬ್ರೇಕ್ಫಾಸ್ಟು ಅಥವಾ ಅವರ ಒಂದು ಕಾಫಿ ಟೀ ಈ ಥರ ಅವ್ರಿಗೆ ತಗೊಂಡೋಗಿ ಕೊಟ್ಟರೆ ಅದನ್ನು ಮರ್ತುಬಿಟ್ಟು ಅಲ್ಲಿ ಇದೆ ಅನ್ನೋದನ್ನು ಕೂಡ ನೆನಪಿಲ್ದಲ್ಲೇ ಅವರು ವರ್ಕ್ ಮಾಡ್ತಾಯಿದ್ರು. ಆವಾಗ ಆಫನ್ ಕೆಲವು ಬಾರಿ ಅವರ ಹೆಂಡ್ತಿನೇ ಅದು ತಣ್ಣಗಾಗ್ತಿದೆ ಆ ಥರ ನೆನಪಿಸಿದ್ದು ಉಂಟು ಅಂತ ಹೇಳ್ತಿದ್ದಾರೆ. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್, ರಾಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ. ಎಲ್ಲ ಸೈಂಟಿಸ್ಟ್ಗಳ ಥರನೇ ರಾಮನ್ನು ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ರು. ಬಿಕಾಸ್ ದಿಸ್ ಈಸ್ ದ ಕ್ವಾಲಿಟಿ ಆಫ್ ಸೈಂಟಿಸ್ಟ್. ಸೈಂಟಿಸ್ಟ್ಗಳದ್ದು ಕ್ವಾಲಿಟಿನೇ ಕ್ಯೂರಿಯಾಸಿಟಿ. ಇದು ಹೇಗೆ ಎಲ್ಲಿಂದ ಈ ಥರ ತುಂಬ ಕ್ಯೂರಿಯಸ್ ಆಗಿರ್ತಾರೆ. ಸೊ ಲೈಕ್ ಆಲ್ ಸೈಂಟಿಸ್ಟ್ ಎಲ್ಲ ಸೈಂಟಿಸ್ಟ್ಗಳ ಥರನೇ ರಾಮನ್ ಅವರು ತುಂಬ ಈಗರ್ನೆಸ್ಸನ್ನು ಕ್ಯೂರಿಯಸ್ಸನ್ನು ಹೊಂದಿದ್ರು. ಅರ್ಲಿಯರ್ ಇನ್ ಲೈಫ್ ವೈಲ್ ಆನ್ ಎ ವಾಯೇಜ್ ಟು ಯುರೋಪ್ ಈ ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟೇರೇನಿಯನ್ ಸಿ. ಅರ್ಲಿಯರ್ ಇನ್ ಈಸ್ ಲೈಫ್ ಅವರ ಲೈಫಲ್ಲಿ ಒಂದು ಸಾರಿ ಅವರು ವೈಲ್ ಆನ್ ಎ ವಾಯೇಜ್ ವಾಯೇಜ್ ಅಂದರೆ ಏನು ಸಮುದ್ರಯಾನ ಸಮುದ್ರದಲ್ಲಿ ಟ್ರಾವೆಲ್ ಮಾಡೋದಾಗಿರ್ಬೋದು ಅಥವಾ ಹೆಲಿಕಾಪ್ಟ್ರು ಏರೋಪ್ಲೇನ್ಗಳಲ್ಲಿ ಏನು ಮಾಡೋದು ಪ್ರಯಾಣವನ್ನು ಮಾಡೋದಕ್ಕೆ ನಾವು ವಾಯೇಜ್ ಅಂತ ಹೇಳ್ತೀವಿ. ಸೊ ಈ ಥರ ಒಂದು ಸರಿ ಅವರು ಯುರೋಪಿಗೆ ವಾಯೇಜ್ ಅಂದರೆ ಪ್ರಯಾಣವನ್ನು ಬೆಳೆಸಿದಂಥ ಸಂದರ್ಭದಲ್ಲಿ ಈ ಸಾದ ಮೆಡಿಟರೇನಿಯನ್ ಸಿ ವಂಡರ್ಫುಲ್ ಆಗಿರುವಂಥ ಮೆಡಿಟರೇನಿಯನ್ ಸೀನ ಒಂದು ಮೇಲ್ಗಡೆ ಅವರ ವಿಮಾನ ಹೋಗಬೇಕಿತ್ತು. ಈ ಥರ ಅವರ ವಾಯೇಜಲ್ಲಿ ಅವರೇನು ನೋಡ್ತಾರೆ, ತುಂಬ ವಂಡರ್ಫುಲ್ ಆಗಿರುವಂಥ ಬ್ಲೂ ಮೆಡಿಟರೇನಿಯನ್ ಸಿಯನ್ನು ನೋಡ್ತಾರೆ. And this led to his work on the laws of light scattering in liquids, and it ended in his discovery of the Raman effect. ಇದೇನು ಮಾಡುತ್ತೆ ಅವರನ್ನು ಈ ವಂಡರ್ಫುಲ್ ಆಗಿರೋ ಬ್ಲೂ ಮೆಡಿಟರೇನಿಯನ್ ಸಿಯನ್ನು ನೋಡಿದ ತಕ್ಷಣ ದಿಸ್ ಲೆಡ್ ಟು ಈಸ್ ವರ್ಕ್ ಆನ್ ದ ಈ ಒಂದು ಸೈಟು ಅವರನ್ನು ಯಾವ ಒಂದು ರಿಸರ್ಚ್ ಮಾಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ದ ಲಾಸ್ ಆಫ್ ಲೈಟ್ ಸ್ಕ್ಯಾಟ್ರಿಂಗ್ ಇನ್ ಲಿಕ್ವಿಡ್ಸ್. ಅಂದರೆ ಲೈಟ್ ಅನ್ನೋದು ಬೆಳಕು ಅನ್ನೋದು ಲಿಕ್ವಿಡ್ಸ್ ಒಳಗೂ ಕೂಡ ಏನಾಗುತ್ತೆ ಸ್ಕ್ಯಾಟರ್ ಆಗುತ್ತೆ ಅನ್ನೋ ಒಂದು ಲಾವನ್ನು ಅವರು ರಿಸರ್ಚ್ ಮಾಡಿದರು. ಆ್ಯಂಡ್ ಇಟ್ ಎಂಡೆಡ್ ಇನ್ ಹಿಸ್ ಡಿಸ್ಕವರಿ ಆಫ್ ದ ರಾಮನ್ ಎಫೆಕ್ಟ್. ಈ ಒಂದು ರಿಸರ್ಚು ಎಲ್ಲಿ ಎಂಡೆಡ್ ಆಗುತ್ತೆ ಅಂದರೆ ರಾಮನ್ ಎಫೆಕ್ಟ್ ಅನ್ನೋ ಒಂದು ಡಿಸ್ಕವರಿವರೆಗೂ ತಗೊಂಡೋಗುತ್ತೆ. ಆ್ಯಂಡ್ he was awarded the Nobel Prize for this in 1930. ಫಾರ್ ದಿಸ್ ರಾಮನ್ ಎಫೆಕ್ಟ್ ಅಥವಾ ಲೈಟ್ ಸ್ಕ್ಯಾಟ್ರಿಂಗ್ ಇನ್ ಲಿಕ್ವಿಡ್ಸ್ ಅನ್ನೋ ಒಂದು ರಿಸರ್ಚು ಅವರಿಗೆ 1930ನಲ್ಲಿ ನೊಬೆಲ್ ಪ್ರೈಸನ್ನು ತಂದುಕೊಡುತ್ತೆ. ಯಾಕೆ ನೋಡಿ, ಇದು ಒಂದು ಸರಿ ಯಾರು ಸಿ ವಿ ರಾಮನ್ ಅವರು ಅದೇ ಮೆಡಿಟರೇನಿಯನ್ ಸಿ ಮೇಲೆ ಒಂದು ವಾಯೇಜ್ ಹೋಗಬೇಕಾದ್ರೆ ಅವರು ಆಕಾಶದ ಒಂದು ನೀಲಿ ಬಣ್ಣ ನೀರಿನಲ್ಲಿ ಪ್ರತಿಫಲನವಾಗುವುದರಿಂದ ಹಾಗೆ ಕಾಣುತ್ತದೆ ಅಂತ ಯಾರೋ ಹೇಳಿದರು. ಆದರೆ ರಾಮನ್ ಅವರಿಗೆ ಅದು ಸರಿ ಅನ್ನಿಸ್ಲಿಲ್ವಂತೆ. ಸೊ ಈ ಕುರಿತಂತೆ ಅವರು ಏನು ಮಾಡ್ತಾರೆ, ರಿಸರ್ಚನ್ನು ಶುರು ಮಾಡ್ತಾರೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಸಮುದ್ರದ ನೀರನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಿಂದ ಒಂದು ಕಡೆಯಿಂದ ಸೂರ್ಯನ ಕಿರಣವನ್ನು ಬಿಡ್ತಾರಂತೆ. ಸೊ ಅದು ನೀರನ್ನು ಎಂಟರ್ ಆದಾಗ ಸನ್ಲೈಟು ಸೂರ್ಯನ ಕಿರಣ ನೀರನ್ನು ಎಂಟರ್ ಆದ ತಕ್ಷಣ ಏನಾಗುತ್ತೆ, ಬೆಳಕು ಆ ಕಡೆ ಈ ಕಡೆ ಏನಾಗುತ್ತೆ ಹೊಮ್ಮುತ್ತೆ. ಸೊ ಈ ಬಣ್ಣ ಏನಾಗುತ್ತೆ ಅವರಿಗೆ ಗೊತ್ತಾಗುತ್ತೆ, ಈ ಒಂದು ನೀರು ನೀಲಿ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಲಿಕ್ವಿಡ್ ಒಳಗೆ ಬೆಳಕು ಲಿಕ್ವಿಡ್ ಒಳಗೆ ಪ್ರವೇಶಿಸಿದಾಗ ಆ ಲೈಟ್ ಏನಾಗುತ್ತೆ ಲಿಕ್ವಿಡ್ ಒಳಗೂ ಕೂಡ ಆಚೆ ಈಚೆ ಆಗುತ್ತೆ. ಸೊ ಆಚೆ ಈಚೆ ಆದಾಗ ಅದೇನಾಗುತ್ತೆ, ಸಮುದ್ರದ ನೀರು ನೀಲಿ ಬಣ್ಣವಾಗಿ ಕಾಣಿಸುತ್ತೆ ಅಂತ ಅವರು ರಿಸರ್ಚನ್ನು ಮಾಡಿಕೊಂಡ್ರು. ಸೊ ನೋಡಿ, ಇನ್ನೊಂದು ಸರಿ ಹೇಳ್ತೀನಿ. ಲೈಟ್ ಸ್ಕ್ಯಾಟ್ರಿಂಗ್ ಲಾ ಅಥವಾ ರಾಮನ್ ಎಫೆಕ್ಟ್ ಅನ್ನೋದು ಏನು ಹೇಳುತ್ತೆ ಅಂದರೆ, ಖ್ಯಾತ ವಿಜ್ಞಾನಿ ಗ್ಯಾಲೆ ಅನ್ನೋರು ಆಕಾಶದ ನೀಲಿ ಬಣ್ಣ ನೀರಿನಲ್ಲಿ ಪ್ರತಿಫಲನವಾಗುವುದರಿಂದ
ಏನು ಸಮುದ್ರದ ನೀರು ನೀಲಿ ಕಾಣಿಸುತ್ತೆ ಅಂತ ಅವರು ಒಂದು ಸರಿ ಪ್ರತಿಪಾದಿಸಿದ್ರಂತೆ. ಓಕೆ, ಅರ್ಥ ಆಗ್ತಿದೆಯಾ? ಆಕಾಶದ ಬಣ್ಣ ಪೂರ್ತಿ ನೀಲಿ ಆಗಿರೋದ್ರಿಂದ ಆ ನೀಲಿ ಬಣ್ಣ ಸಮುದ್ರದ ಒಳಗೆ ಪ್ರತಿಫಲನ ಆಗೋದ್ರಿಂದ ಸಮುದ್ರದ ನೀರು ಕೂಡ ನೀಲಿ ಬಣ್ಣವಾಗಿ ಕಾಣಿಸುತ್ತೆ ಅಂತ ಅವರ ರಿಸರ್ಚಲ್ಲಿ ಹೇಳಿದ್ರಂತೆ. ಸೊ ಇದು ಅವರಿಗೆ ಯಾಕೋ ಸಿ ವಿ ರಾಮನ್ ಅವರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಅದು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಮತ್ತೆ ರಿಸರ್ಚ್ ಕಂಟಿನ್ಯೂ ಮಾಡ್ತಾರೆ. ಓಕೆ, ಈ ಥರ ರಿಸರ್ಚ್ ಕಂಟಿನ್ಯೂ ಮಾಡಿದಾಗ ಒಂದು ಸರಿ ಅವ್ರು ಏನು ಮಾಡ್ತಾರೆ, ಒಂದು ಪಾತ್ರೆಯಲ್ಲಿ ಸಮುದ್ರದ ನೀರನ್ನು ತೆಗೆದುಕೊಳ್ತಾರಂತೆ. ಓಕೆ, ತೆಗೆದುಕೊಂಡು ಅದರ ಮೇಲ್ಭಾಗದಿಂದ ಸೂರ್ಯನ ಕಿರಣವನ್ನು ಬಿಡ್ತಾರಂತೆ. ಸೊ ಆ ಥರ ಸೂರ್ಯನ ಕಿರಣವನ್ನು ಬಿಟ್ಟಾಗ ಆ ನೀರು ಪ್ರವೇಶಿಸಿದ ಬೆಳಕು, ಓಕೆ, ನೀರನ್ನು ಪ್ರವೇಶಿಸಿದಂಥ ಬೆಳಕು ಏನಾಗುತ್ತಂತೆ, ಆ ಕಡೆ ಈ ಕಡೆ ಬೆಳಕು ಒಂದೇ ಕಡೆ ಹೋಗಲ್ಲ. ಆ ಕಡೆ ಈ ಕಡೆ ಏನಾಗುತ್ತೆ, ಅದು ಪ್ರತಿಫಲನ ಆಗುತ್ತೆ. ಸೊ ಅವಾಗೇನಾಗುತ್ತಂತೆ, ಈ ಥರ ಅತ್ತಿತ್ತ ಬೆಳಕು ಹೊಮ್ಮಿದ್ರಿಂದ ಏನಾಗುತ್ತೆ, ನೀರು ನೀಲಿ ಬಣ್ಣವಾಗಿ ಕಾಣಿಸುತ್ತೆ ಅಂತ ಅವರು ರಿಸರ್ಚನ್ನು ಮಾಡಿದರು. ಸೊ ಈ ಒಂದು ರಿಸರ್ಚಿಗೆ ಅವರಿಗೆ 1930 ನೊಬೆಲ್ ಪ್ರೈಸನ್ನು ನಮ್ಮ ಗೌರ್ಮೆಂಟು ಅವರಿಗೆ ನೀಡುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ನೊಬೆಲ್ ಪ್ರೈಸ್ ಅಂದರೆ ನಿಮಗೆ ಗೊತ್ತಿರಬೇಕು ಅದೆಷ್ಟು ಇಂಪಾರ್ಟೆಂಟ್ ಅಂತ. ಅದು ಯಾವುದೋ ಒಂದು ಕಂಟ್ರಿ ಕೊಡೋದಲ್ವ, ಇಡೀ ವರ್ಲ್ಡಲ್ಲಿ ಮಾಡಿರೋವಂಥ ರಿಸರ್ಚ್ಗಳಿಗೆ, ಸೈಂಟಿಸ್ಟ್ಗಳು ಮಾಡಿರೋವಂಥ ಸ್ಪೆಷಲ್ ವರ್ಕ್ಗಳಿಗೆ ಅಥವಾ ಲಿಟ್ರರಿ ವರ್ಕ್ಗಳಿಗೆ, ಓಕೆ, ಪೊಯೆಟಸ್ಗಳಿಗೆ, ರೈಟರ್ಸ್ಗಳು ಮಾಡಿರೋವಂಥ ಲಿಟ್ರರಿ ವರ್ಕ್ಗಳಿಗೆ ಮತ್ತು ಸೋಷಿಯಲ್ ರಿಫಾರ್ಮ್ಸ್ಗಳಿಗೆ ಕೊಡುವಂಥ, ಇಡೀ ವರ್ಲ್ಡಲ್ಲೇ ಕೊಡುವಂಥ ಅತಿ ಉನ್ನತವಾದ ಪ್ರೈಸು ನೊಬೆಲ್ ಪ್ರೈಸು. ಸೊ ಈ ಥರ ಒಂದು ನೊಬೆಲ್ ಪ್ರೈಸ್ ಕೊಡೋದಕ್ಕೆ ಏನು ಕಾರಣಪ್ಪ ಅಂದರೆ, ರಾಮನ್ ಅವರು ಮಾಡಿದಂಥ ರಾಮನ್ ಎಫೆಕ್ಟ್ ಅಥವಾ ಲೈಟ್ ಸ್ಕ್ಯಾಟ್ರಿಂಗ್ ಇನ್ ಲಿಕ್ವಿಡ್ಸ್ ಅನ್ನೋ ಒಂದು ಡಿಸ್ಕವರ್. ಓಕೆ, ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟು, ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ಈ ಹೆಲ್ಪ್ಡ್ ಪೀಪಲ್ ವೆನ್ ದೇ ವರ್ ಇನ್ ಡಿಫಿಕಲ್ಟಿ. Raman was a kind man. He helped people when they were in difficulty. When he was working as the Deputy Accountant General, a villager went to him with some badly burnt 100 rupee notes. Okay, as a scientist, okay, ಸೈಂಟಿಸ್ಟ್ ಆದವರೆಲ್ಲ ಕೈಂಡ್ ಪರ್ಸನ್ಗಳಾಗಿರ್ಬೋದು ಅಥವಾ ಆಗಿರ್ತಾರೆ ಅಂತ ಏನಿಲ್ಲ. ಓಕೆ, ಆದರೂ ಕೂಡ ರಾಮನ್ ಅವರು ಸೈಂಟಿಸ್ಟ್ ಆಗಿದ್ದರೂ ಕೂಡ ಈ ವಾಸ್ ಎ ಕೈಂಡ್ ಮ್ಯಾನ್. ಓಕೆ, ಕೈಂಡ್ ಅಂದರೆ ಏನು, ವೆರಿ ಸಿಂಪಥೆಟಿಕ್, ಓಕೆ, ಆರ್ ವೆರಿ ಮರ್ಸಿಫುಲ್ ಅಥವಾ ವೆರಿ ಪಿಟಿ ಅಂತ ಹೇಳ್ಬೋದು. ಓಕೆ, ತುಂಬ ದಯೆಯನ್ನು, ಕರುಣೆಯನ್ನು ಹೊಂದಿರೋವಂಥ ವ್ಯಕ್ತಿಯಾಗಿದ್ದರು. ಈ ಹೆಲ್ಪ್ಡ್ ಪೀಪಲ್ ವೆನ್ ದೆ ವರ್ ಇನ್ ಡಿಫಿಕಲ್ಟಿ. ಓಕೆ, ಜನಗಳು ತುಂಬ ಕಷ್ಟದಲ್ಲಿದ್ದಾಗ ಅವರು ಹೆಲ್ಪ್ ಮಾಡಿದ್ರಂತೆ. And when he was working as the Deputy Accountant General, okay, this was his first post. ಹೌದು ತಾನೆ, ಅವರು ಫಸ್ಟು ಅಪಾಯಿಂಟ್ ಆಗಿದ್ದೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ. ಓಕೆ, ವೆನ್ he was working as the Deputy Accountant General ಆಗಿ ವರ್ಕ್ ಮಾಡ್ತಿದ್ದಾಗ ಎ ವಿಲೇಜರ್ ವೆಂಟ್ ಹಿಮ್ ವಿತ್ ಸಮ್ ಬ್ಯಾಡ್ಲಿ ಬರ್ಂಟ್ 100 ರೂಪಿ ನೋಟ್ಸ್. ಓಕೆ, ಅಕೌಂಟೆಂಟ್ ಜನರಲ್ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಪೋಸ್ಟ್ ಅದು. ಆಗ ಒಬ್ಬರು ವಿಲೇಜರು ತುಂಬ ಸುಟ್ಟೋಗಿರೋವಂಥ, ಓಕೆ, ಬ್ಯಾಡ್ಲಿ ಬರ್ಂಟ್ ಅಂದರೆ ಸುಟ್ಟು ಹೋಗಿರೋವಂಥ ಒಂದು 100 ರೂಪಿ ನೋಟನ್ನು ತಗೊಂಡು ಅವ್ರ ಹತ್ರ ಹೋಗ್ತಾರೆ. ಸೊ ಎನಿ ಅದರ್ ಪರ್ಸನ್, ಓಕೆ, ಬೇರೆ ಯಾರೋ ವ್ಯಕ್ತಿ ಆಗಿದ್ದರೆ, ಓಕೆ, ಇನ್ ದ ಪ್ಲೇಸ್ ಆಫ್ ಸಿ ವಿ ರಾಮನ್, ಇಫ್ ಎನಿ ಅದರ್ ಮ್ಯಾನ್ ಈಸ್ ಇನ್ ದ ಸೇಮ್ ಪ್ಲೇಸ್, ಓಕೆ, ರಾಮನ್ ಬದಲು ಬೇರೆ ಯಾರೇ ಆ ಪೋಸ್ಟಲ್ಲಿ ಇದ್ದಿದ್ದರೆ ಪರ್ಹ್ಯಾಪ್ಸ್ ಬಹುಶಃ ಏನು ಮಾಡ್ತಾಯಿದ್ರು, ಯು ವುಡ್ ಹ್ಯಾವ್ ಟರ್ನ್ಡ್ ದ ವಿಲೇಜರ್ ಅವೇ. ಓಕೆ, ಆ ವಿಲೇಜರನ್ನು ಏನೋ ಹೇಳಿ ಹಾಗೆ ಕಳಿಸ್ಬಿಡ್ತಾಯಿದ್ರು. ಓಕೆ, ಬಟ್ ರಾಮನ್ ಟುಕ್ ಪಿಟಿ ಆನ್ ದ ವಿಲೇಜರ್. ಆದರೆ ರಾಮನ್ ಅವರು ಆ ಥರ ಮಾಡಲಿಲ್ಲ. ಹಿ ಟುಕ್ ಪಿಟಿ ಆನ್ ದ ವಿಲೇಜರ್. ಆ ವಿಲೇಜರ್ ಮೇಲೆ ತುಂಬ ಪಿಟಿಯನ್ನು ಅಂದರೆ ಅನುಕಂಪವನ್ನು ತೋರಿಸ್ತಾರೆ. ಆ್ಯಂಡ್ ಎಕ್ಸಾಮಿನರ್ ದ ನೋಟ್ಸ್ ಹಿಮ್ಸೆಲ್ಫ್. ಓಕೆ, ಅವರೇ ಬ್ಯಾಡ್ಲಿ ಬರ್ಂಟ್ ಆಗಿರೋವಂಥ ನೋಟನ್ನು ಎಕ್ಸಾಮಿನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಆ್ಯಂಡ್ ಅಲೋಡ್ ದ ವಿಲೇಜರ್ ಟು ಎಕ್ಸ್ಚೇಂಜ್ ದ ಬರ್ಂಟ್ ನೋಟ್ಸ್ ಫಾರ್ ನ್ಯೂ ಒನ್ಸ್. ಓಕೆ, ಏನಕ್ಕೆ ಅಲೋ ಮಾಡ್ತಾರೆ, ಬರ್ಂಟ್ ಆಗಿರೋ ಸುಟ್ಟೋಗಿರೋ ಅಂಥ
ನೋಟನ್ನು ಎಕ್ಸ್ಚೇಂಜ್ ಮಾಡಿ ನ್ಯೂ ಒನ್, ಓಕೆ, ಹೊಸದಾಗಿರೋ ನೋಟನ್ನು ತಗೊಳ್ಳೋದಕ್ಕೆ ಅವರಿಗೆ ಏನು ಮಾಡಿಕೊಡ್ತಾರೆ, ಅಲೋ ಮಾಡ್ತಾರೆ. ಒನ್ಸ್ ಅಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಓಕೆ, ಈ ಥರ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಓಕೆ, ಹೌ ಕೈಂಡ್ ಮ್ಯಾನ್ ರಾಮನ್ ವಾಸ್ ಅಂದರೆ ರಾಮನ್ ಒಬ್ಬರು ಸೈಂಟಿಸ್ಟ್ ಆಗಿದ್ದರೂ ಕೂಡ ಅವರ ಒಂದು ಪೋಸ್ಟಲ್ಲಿ ಯಾರೇ ಇದ್ದರೂ ಕೂಡ ಇಷ್ಟು ಕೈಂಡ್ನೆಸ್ಸನ್ನು ತೋರ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂದರೆ ಯಾರೋ ಒಬ್ಬ ವಿಲೇಜರು, ಓಕೆ, ಸುಟ್ಟೋಗಿರೋವಂಥ 100 ರೂಪೀಸ್ ನೋಟನ್ನು ಅವರ ಆಫೀಸಿಗೆ ತೊಗೊಂಬರ್ತಾರೆ. ಓಕೆ, ಅವ್ರು ಇನ್ಯಾರಾದರೂ ಆ ಪ್ಲೇಸಲ್ಲಿ ಇದ್ದಿದ್ರೆ ರಾಮನ್ ಬದಲು, ಇನ್ಸ್ಟೆಡ್ ಆಫ್ ರಾಮನ್ ಪ್ಲೇಸ್, ರಾಮನಿನ ಬದಲು ಬೇರೆ ಯಾರೇ ಇದ್ದರೂ ಕೂಡ ವಿಲೇಜರಿಗೆ ಅದು ಇದು ಕಾರಣ ಹೇಳ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ತಾಯಿದ್ರು. ಆದರೆ ಇವ್ರು ಹಾಗೆ ಮಾಡಲಿಲ್ಲ. ಓಕೆ, ಅವರೇ ಖುದ್ದಾಗಿ ಅದನ್ನು ಎಕ್ಸಾಮಿನ್ ಮಾಡಿ ಅದನ್ನು ಕೊಟ್ಬಿಟ್ಟು ಹೊಸ್ದಾಗಿರುವಂಥ ನೋಟನ್ನು ತಗೊಳ್ಳೋದಕ್ಕೆ ಅವರಿಗೆ ಅಲೋವನ್ನು ಮಾಡ್ತಾರೆ. ಸೊ ಇದು ಏನು ಮಾಡುತ್ತೆ, ಇದೇನು ತೋರಿಸುತ್ತೆ ಅಂದರೆ ಹೌ ಕೈಂಡ್ ಮ್ಯಾನ್ ಹಿ ವಾಸ್. ಓಕೆ, ಅವರೆಷ್ಟು ಕೈಂಡ್ ಮ್ಯಾನ್ ಆಗಿದ್ದರು. ಯಾಕೆಂದರೆ ಅವ್ರಿಗೆ ಗೊತ್ತು, ಓಕೆ, ಬಡವರಿಗೆ ಎಷ್ಟು ಒಂದೊಂದು ರೂಪಾಯಿಗೂ ಕೂಡ ಎಷ್ಟು ಕಷ್ಟಪಡ್ತಾರೆ. ಓಕೆ, ಆ 100 ರೂಪೀಸು, ಸುಟ್ಟೋಗಿರೋ 100 ರೂಪೀಸು ಎಲ್ಲೂ ಕೂಡ ಚಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಅವರಿಗೊಂದು ಆಫರನ್ನು, ಅಪಾರ್ಚುನಿಟಿಯನ್ನು ಕೊಟ್ಟರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅವರು ಏನು ಮಾಡಿದರು, ಅದನ್ನು ರಿಟರ್ನ್ ಮಾಡೋದಕ್ಕೆ ಅಲೋ ಮಾಡಿದರು. ನೆಕ್ಸ್ಟ್ ಇದೇ ಥರ ಒಂದು ಇನ್ಸಿಡೆಂಟ್ ಆಗುತ್ತೆ. ಒನ್ಸ್ ಅಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಏನಾಗುತ್ತೆ ಅಂದರೆ ಎ ಕ್ಯಾಂಡಿಡೇಟ್ ವಾಸ್ ನಾಟ್ ಗಿವನ್ ಅಡ್ಮಿಷನ್ ಆ್ಯಸ್ ಈ ಡಿಡ್ ನಾಟ್ ಡೂ ವೆಲ್ ಇನ್ ಈಸ್ ಟೆಸ್ಟ್. ಓಕೆ, ಅವ್ರದ್ದೇ ಆದ ರಾಮನ್ ಇನ್ಸ್ಟಿಟ್ಯೂಷನಲ್ಲಿ ಒಬ್ಬರು ಕ್ಯಾಂಡಿಡೇಟ್ ಏನು ಮಾಡ್ತಾರೆ, ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಕೆಲಸವನ್ನು ಕೇಳಿಕೊಂಡು ಬಂದಿರ್ತಾರೆ. ಸೊ ಅವರಿಗೆ ಏನು, ವೆನ್ ಈಸ್ ಟ್ರಾವೆಲಿಂಗ್ ಅಲಯನ್ಸ್ ವಾಸ್ ಪೇಡ್. ಓಕೆ, ದಟ್ ಕ್ಯಾಂಡಿಡೇಟ್ ವಾಸ್ ನಾಟ್ ಗಿವನ್ ಅಡ್ಮಿಷನ್ ಆ್ಯಸ್ ಈ ಡಿಡ್ ನಾಟ್ ಡೂ ವೆಲ್ ಇನ್ ಈಸ್ ಟೆಸ್ಟ್ ಅಂದರೆ ಅವರ ಒಂದು ಟೆಸ್ಟ್ಗಳಲ್ಲಿ, ಓಕೆ, ಅವರನ್ನು ಏನು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಅವರಿಗೆ ಇಂಟರ್ವ್ಯೂ ಅಂತ ಮಾಡ್ತಾರಲ್ವ, ಆ ಥರ ಇಂಟರ್ವ್ಯೂನಲ್ಲಿ ಅವರು ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಸೊ ಅವ್ರನ್ನ ಏನು ಮಾಡ್ತಾರೆ, ಡಿಡ್ ನಾಟ್ ಅಲೋ, ಅವ್ರನ್ನ ಆ ಒಂದು ಪೋಸ್ಟಿಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಸೊ ವೆನ್ ಈಸ್ ಟ್ರಾವೆಲಿಂಗ್ ಅಲೋವೆನ್ಸ್ ವಾಸ್ ಪೇಡ್. ಓಕೆ, ಈ ಥರ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನವರು ಅವರ ಒಂದು ಆಫೀಸ್ಗಳಲ್ಲಿ, ಓಕೆ, ಏನು ಪೋಸ್ಟ್ಗಳಿಗೆ, ಜಾಬ್ಗಳಿಗೆ ಕರೆದಂಥ ಸಂದರ್ಭದಲ್ಲಿ ಅವರಿಗೆ ಟ್ರಾವೆಲಿಂಗ್ ಅಲಯನ್ಸು ಮತ್ತು ಡಿನ್ನರ್ ಅಲಯನ್ಸ್ ಅಂತ ಕೊಡ್ತಾರೆ, DA ಅಂತ ಕೊಡ್ತಾರೆ. ಸೊ ಈ ಥರ ಈ ಕ್ಯಾಂಡಿಡೇಟನ್ನು ಕರೆದಂಥ ಸಂದರ್ಭದಲ್ಲಿ he did not do well in his test but allowance was paid. ಅವರಿಗೆ ಆದರೂ ಕೂಡ ಬಂದಿದ್ದಕ್ಕೆ ಮತ್ತು ಹೋಗಿದ್ದಕ್ಕೆ ಅಲೋಯನ್ಸನ್ನು ಕೊಡ್ತಾರೆ. ದ ಕ್ಯಾಂಡಿಡೇಟ್ ಫೌಂಡ್ ದಟ್ he had received more. ಓಕೆ, ಆ ಕ್ಯಾಂಡಿಡೇಟು ಆ ಅಲೋಯನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ he ಥಾಟ್ ದಟ್, ಓಕೆ, ಅವ್ರೇನು ಅಂದ್ಕೊತಾರೆ, ಅವ್ರಿಗೇನು ಅನಿಸುತ್ತೆ, ನನಗೆ ಖರ್ಚಾಗಿದ್ದಕ್ಕಿಂತ ಜಾಸ್ತಿನೇ ಅಲೋಯನ್ಸನ್ನು ಕೊಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಈ ರಿಟರ್ನ್ ಟು ದ ಆಫೀಸ್ ಟು ಪೇ ಬ್ಯಾಕ್ ದ ಎಕ್ಸೆಸ್ ಅಮೌಂಟ್. ಓಕೆ, ಅವ್ರೇನು ಮಾಡ್ತಾರೆ, ಈ ಫೌಂಡ್ ದಟ್ ಈ ರಿಸೀವ್ಡ್ ಎಕ್ಸೆಸ್ ಟ್ರಾವೆಲ್ ಅಲೋಯನ್ಸ್. ಓಕೆ, ಹೆಚ್ಚು ಟ್ರಾವೆಲ್ ಅಲೋಯನ್ಸನ್ನು ಪಡ್ಕೊಂಡಿದ್ದೀನಿ ಅಂತ ಅವರು ತಿರ್ಗಾ ಮತ್ತೆ ಏನು ಮಾಡ್ತಾರೆ, ಈ ರಿಟರ್ನ್ ಟು ದ ಆಫೀಸ್ ಆ್ಯಂಡ್ ಈ ಪೇ ಬ್ಯಾಕ್ ದ ಎಕ್ಸೆಸ್ ಅಮೌಂಟ್ ಅಂದರೆ ಅವರು ಎಷ್ಟು ಖರ್ಚು ಮಾಡಿದ್ರು, ಅವರಿಗೆ ಎಷ್ಟು ಖರ್ಚಾಗಿತ್ತೋ ಅಷ್ಟು ಅಮೌಂಟನ್ನು ಇಟ್ಕೊಂಡು ಎಕ್ಸೆಸ್ ಆಗಿರೋ ಅಮೌಂಟನ್ನು ಆಫೀಸಿಗೆ ಹೋಗಿ ರಿಟರ್ನ್ ಮಾಡ್ತಾರೆ. ಸೊ ವೆನ್ ರಾಮನ್ ಕೇಮ್ ಟು ನೋ ಆಫ್ ದಿಸ್. ಓಕೆ, ರಾಮನ್ಗೆ ಈ ವಿಷಯ CV ರಾಮನ್ ಅವರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಹಿ ಲೈಕ್ಡ್ ದ ಕ್ಯಾಂಡಿಡೇಟ್ಸ್ ಆನೆಸ್ಟಿ ಆ್ಯಂಡ್ ಅಡ್ಮಿಟೆಡ್ ಹಿಮ್ ಟು ದ ಇನ್ಸ್ಟಿಟ್ಯೂಟ್. ಓಕೆ, ಈ ಥರ ವಿಷಯ ಗೊತ್ತಾದಾಗ ಅವ್ರೇನು ಮಾಡ್ತಾರೆ, ಕ್ಯಾಂಡಿಡೇಟ್ ಅವರ ಒಂದು ಹಾನೆಸ್ಟಿಯನ್ನು, ಪ್ರಾಮಾಣಿಕತೆಯನ್ನು ಅವರು ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅಡ್ಮಿಟೆಡ್ ಹಿಮ್ ಟು ದ ಇನ್ಸ್ಟಿಟ್ಯೂಟ್. ಓಕೆ, ಅವರ ಇನ್ಸ್ಟಿಟ್ಯೂಟ್ಗೆ ಅವರನ್ನು ಅಡ್ಮಿಟ್ ಮಾಡ್ಕೊತಾರೆ. ಓಕೆ, ಅವರು ಅಷ್ಟು ವೆಲ್ಲಾಗಿ ಅವರ ಇಂಟರ್ವ್ಯೂನಲ್ಲಿ ಪಾಸ್ ಆಗದೇ ಇದ್ದರೂ ಕೂಡ ಅವರ ಹಾನೆಸ್ಟಿಯನ್ನು ನೋಡಿ, ಅವರ ಪ್ರಾಮಾಣಿಕತನವನ್ನು ನೋಡಿ ಅವರು ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಟ್ ಮಾಡ್ಕೊತಾರೆ. ಆ್ಯಂಡ್ ದ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೈ ವಾಸ್ ಅಡ್ಮಿಟೆಡ್ ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ಈಸ್ ಟೆಸ್ಟ್. ಓಕೆ, ಕ್ಯಾಂಡಿಡೇಟ್ಗೆ ಗೊತ್ತೇ ಆಗೋದಿಲ್ಲ ಯಾಕೆ ನನ್ನ ಟೆಸ್ಟ್ಗಳಲ್ಲಿ ನಾನು
ಅಷ್ಟು ವೆಲ್ಲಾಗಿ ಮಾಡಿಲ್ಲ ಅಂದರೂ ನನ್ನನ್ನು ಅಡ್ಮಿಟ್ ಮಾಡ್ಕೊಂಡಿಯಾರಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಸೊ ಇಟ್ ಸೀಮ್ಸ್ ರಾಮನ್ ಟೋಲ್ಡ್ ಟು ದ ಕ್ಯಾಂಡಿಡೇಟ್, ರಾಮನ್ ಹೇಳ್ತಾರೆ, ಐ ಹ್ಯಾವ್ ಅಡ್ಮಿಟೆಡ್ ಯು ಟು ದ ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ character and you are not very good at physics but I can teach you. Okay, Raman said. Okay, the candidate become confusion. Okay, I was not did my tests well. Okay, ಡ್ಯೂ ಟು ಓಕೆ ಆದರೂ ಕೂಡ ನನ್ನನ್ನು ಇಲ್ಲಿ ಏನು ಈ ಒಂದು ರಾಮನ್ ಇನ್ಸ್ಟಿಟ್ಯೂಟ್ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಅವರಿಗೆ ಗೊತ್ತಾಗಲ್ಲ. ಆಗ ರಾಮನ್ ಹೇಳ್ತಾರೆ, ಐ ಹ್ಯಾವ್ ಅಡ್ಮಿಟ್ ಯು ಟು ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ ಕ್ಯಾರೆಕ್ಟರ್. ಓಕೆ, ನಿನ್ನ ಒಂದು ಕ್ಯಾರೆಕ್ಟರನ್ನು, ನಡತೆಯನ್ನು ನೋಡಿ ನಾನು ನಿನ್ನನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಯು ಆರ್ ನಾಟ್ ವೆರಿ ಗುಡ್ ಅಟ್ ಫಿಸಿಕ್ಸ್. ಓಕೆ, ನೀನು ಫಿಸಿಕ್ಸಲ್ಲಿ ಅಷ್ಟು ಗುಡ್ ಆಗಿಲ್ಲ, ಅಂದರೆ ಅಷ್ಟು ಫಿಸಿಕ್ಸ್ ಬಗ್ಗೆ ತಿಳ್ಕೊಂಡಿಲ್ಲ. ಬಟ್ ಐ ಕ್ಯಾನ್ ಟೀಚ್ ಯು, ಆದರೆ ಅದನ್ನು ನಾನು ನಿನಗೆ ಟೀಚ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಓಕೆ, ಅರ್ಥ ಆಗ್ತಿದೆಯಾ? ಸೊ ದಿಸ್ ಪ್ಯಾರಾಗ್ರಾಫ್, 7th ಪ್ಯಾರಾಗ್ರಾಫ್ ಶೋಸ್ ದಟ್ ಹೌ ಕೈಂಡ್ ಮ್ಯಾನ್ ರಾಮನ್ ವಾಸ್. ಓಕೆ, ಈ ಎರಡು ಇನ್ಸಿಡೆಂಟು, ಯಾವುದು ವಿಲೇಜರ್ ಇನ್ಸಿಡೆಂಟು ಮತ್ತು ರಾಮನ್ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದಂಥ ಕ್ಯಾಂಡಿಡೇಟ್ ಇನ್ಸಿಡೆಂಟ್ಗಳು ಏನನ್ನು ಶೋ ಮಾಡ್ತವೆ? ರಾಮನ್ಸ್ ಕೈಂಡ್ನೆಸ್. ಓಕೆ, ರಾಮನ್ ಅವರ ಕೈಂಡ್ನೆಸ್ಸನ್ನು ಶೋ ಮಾಡುತ್ತೆ. ಓಕೆ, ನೆಕ್ಸ್ಟು 6th ಪ್ಯಾರಾಗ್ರಾಫ್ ಏನು? ಈ ರಿಜೆಕ್ಟೆಡ್ ದ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟ್ ಆ್ಯಂಡ್ ಈ ರಿಸೀವ್ಡ್ ದ ಪ್ರೊಫೆಸರ್ಶಿಪ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ ಬಿಕಾಸ್ ಆಫ್ ಫಾರ್ ದ ಸೇಕ್ ಆಫ್ ಸೈನ್ಸ್. ಸೈನ್ಸಿನ ಮೇಲೆ ಇದ್ದಂಥ ಅವರ ಪ್ರೀತಿ ಏನು ಮಾಡುತ್ತೆ? ಹೈಲಿ ಪೇಡ್ ಪೋಸ್ಟ್, ಓಕೆ, ಹೆಚ್ಚು ಸಂಬಳವನ್ನು ಪೇ ಮಾಡ್ತಾ ಇದ್ದಂಥ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟನ್ನು ರಿಜೆಕ್ಟ್ ಮಾಡಿ ಅವರು ಪ್ರೊಫೆಸರ್ ಪೋಸ್ಟಿಗೆ ಜಂಪ್ ಆಗ್ತಾರೆ. ಸೊ ಇನ್ ದಿಸ್ ಕ್ಲಾಸ್ ಈ ಕ್ಲಾಸಲ್ಲಿ ಇಷ್ಟು ತಿಳ್ಕೊಂಡಿದ್ದೀವಿ. ಸೊ ಟುಡೇಸ್ ಹೋಮ್ವರ್ಕ್. ಓಕೆ, ಇವತ್ತಿನ ಹೋಮ್ವರ್ಕ್ ಏನಪ್ಪ ಅಂದರೆ, ಹೌ ಲಾಂಗ್ ಡಿಡ್ C.V. Raman work at Calcutta University. Okay, and what made Raman give up the highly paid post of special accountant general? Okay, first one, second one question. Then ಅದಾದಮೇಲೆ ಮತ್ತೆ ಯಾವ ಕ್ವಶನ್ ಅಪ್ಪ ಅಂದರೆ, why was Raman not happy with the post of deputy accountant general? And ಇದರಲ್ಲಿ ಒಂದು ಕ್ವಶನ್ ಯಾವುದಪ್ಪ ಅಂದರೆ 4th one question, why was Raman not happy with the post of deputy accountant general? Okay, these 3 questions are your homework. Okay, in the next ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ, I complete the lesson and do some exercise activities. ಓಕೆ, ಎಕ್ಸಸೈಸಲ್ಲಿರೋ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿ ನೆಕ್ಸ್ಟು ಲೆಸನನ್ನು ಕಂಪ್ಲೀಟ್ ಮಾಡಿ. ಇನ್ನು ಸ್ವಲ್ಪ ಇದೆ. ಓಕೆ, ಓನ್ಲಿ 2 ಪ್ಯಾರಾಗ್ರಾಫ್ಸ್ ಓನ್ಲಿ ರಿಮೈನಿಂಗ್. 2 ಪ್ಯಾರಾಗ್ರಾಫ್ 8 ಮತ್ತು 9 ಪ್ಯಾರಾಗ್ರಾಫ್ ಇದೆ. ಅದನ್ನು ಕಂಪ್ಲೀಟ್ ಮಾಡಿ ಏನು ಮಾಡ್ತೀನಿ? ಎಕ್ಸಸೈಸ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೀನಿ. ಸೊ ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್. ಎಸ್, I end up the class. Thank you.